ಕಳೆದ 2-3 ದಿನಗಳ ಹಿಂದಷ್ಟೇ ಬೀದರ್ನಲ್ಲಿ ಎಟಿಎಂ ದರೋಡೆ ಪ್ರಕರಣ ಸಾಕಷ್ಟು ಆತಂಕವನ್ನ ತಂದಿಟ್ಟಿತ್ತು. ಅದರ ಬೆನ್ನಲ್ಲೇ ಈಗ ಮತ್ತೊಂದು ಆತಂಕ ಮನೆ ಮಾಡಿದೆ. ಜಲಸಂಗಿ ಗ್ರಾಮದಲ್ಲಿ ಮೇಲಿಂದ ಬೃಹತ್ ಏರ್ ಬಲೂನ್ ಬಿದ್ದಿದೆ. ಬೀದರ್ನಲ್ಲಿ ಎಟಿಎಂ ದರೋಡೆ ಈ ಶೂಟ್ಔಟ್ ಪ್ರಕರಣ ಇತ್ತಲ್ಲ, ಇದೇ ಸಾಕಷ್ಟು ಆತಂಕವನ್ನ ಸೃಷ್ಟಿ ಮಾಡಿತ್ತು. ಆದ್ರೆ ಈಗ ಮತ್ತೊಂದು ಆತಂಕ. ಜಲಸಂಗಿ ಗ್ರಾಮದಲ್ಲಿ ಒಂದು ಬೃಹತ್ ಏರ್ ಬಲೂನ್ ಕೆಳಗಡೆ ಮೇಲಿಂದ ಬಿದ್ದಿದೆ. ಹುಮ್ನಾಬಾದ್ ತಾಲೂಕಿನ ಜಲಸಂಗಿ ಗ್ರಾಮಸ್ಥರಲ್ಲಿ ಇದು ಸಾಕಷ್ಟು ಆತಂಕವನ್ನ ತಂದೊಡ್ಡಿದೆ. ಮನೆ ಮೇಲೆ ಬಿದ್ದಿರುವಂತಹ ಬಲೂನ್ ಅನ್ನ ಕಂಡು ನಿವಾಸಿಗಳು ಶಾಕ್ ಆಗಿದ್ದಾರೆ. ಮೆಷಿನ್ ನಲ್ಲಿ ರೆಡ್ ಲೈಟ್ ಬ್ಲಿಂಕ್ ಆಗ್ತಾ ಇತ್ತು. ಕನ್ನಡದಲ್ಲಿ ಬರೆದಂತಹ ಒಂದು ಪತ್ರ ಕೂಡ ಪತ್ತೆಯಾಗಿದೆ. ಪತ್ರದ ಜೊತೆಗೆ ಕೆಳಗಡೆ ಬಿದ್ದಿರುವಂತಹ ಬೃಹತ್ ಗಾತ್ರದ ಬಲೂನ್ ಅನ್ನ ಕಂಡು ಜನ ಆತಂಕಗೊಂಡಿದ್ದಾರೆ. TIFR ಬಲೂನ್ ಸೌಲಭ್ಯ ಅಂತ ಬರೆದಿರುವಂತಹ ಪತ್ರ ಅದು. ಹೈದರಾಬಾದ್ನಿಂದ ಏರ್ ಬಲೂನ್ ನ ಬಿಡಲಾಗಿದೆ, ಬಹುಮಾನ ನೀಡಲಾಗುವುದು ಅಂತ ಪತ್ರದಲ್ಲಿ ಉಲ್ಲೇಖ ಆಗಿದೆ. ಸ್ಥಳಕ್ಕೆ ಹುಮ್ನಾಬಾದ್ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸ್ತಾ ಇದ್ದಾರೆ. ನೋಡಿ, ಮಷೀನ್ ನಲ್ಲಿ ಆ ಏರ್ ಬಲೂನ್ ನ ಮಷೀನ್ ನಲ್ಲಿ ರೆಡ್ ಲೈಟ್ ಕೂಡ ಬ್ಲಿಂಕ್ ಆಗ್ತಾ ಇದೆ. ಸಾಕಷ್ಟು ಆತಂಕಕಾರಿ ಬೆಳವಣಿಗೆಗಳು ಇದೆಲ್ಲವೂ ಕೂಡ. ಒಂದು ಪತ್ರ ಕೂಡ ಪತ್ತೆಯಾಗಿದೆ. ಸಾಕಷ್ಟು ಜನ ಆ ಗ್ರಾಮದ ಜನ ಗಾಬರಿಯಿಂದ ನೋಡ್ತಾ ಇದ್ದಾರೆ. ಸ್ಥಳಕ್ಕೆ ಹುಮ್ನಾಬಾದ್ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಇದಾರೆ ಸರ್ ನಮ್ಮ ಹೆಣ್ಮಕ್ಳು. ಬೀದರ್ ಪ್ರತಿನಿಧಿ ರಾಜ್ಕುಮಾರ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಜ್ಕುಮಾರ್, ಕಳೆದ 2 ದಿನಗಳಷ್ಟೇ ಹಿಂದಷ್ಟೇ ಒಂದು ದೊಡ್ಡ ಮಟ್ಟದಲ್ಲಿ ದರೋಡೆ ನಡೆದು ಶೂಟ್ಔಟ್ ಕೂಡ ಆಗಿತ್ತು. ಅದನ್ನೇ ಬೀದರ್ನ ಜನತೆ ಸುಧಾರಿಸಿಕೊಂಡಿರಲಿಲ್ಲ. ಅಷ್ಟರಲ್ಲಿ ಈಗ ಜಲಸಂಗಿ ಗ್ರಾಮದಲ್ಲಿ ಈ ಮೇಲಿಂದ ಬಿದ್ದಿರುವಂತಹ ಈ ಬೃಹತ್ ಏರ್ ಬಲೂನ್ ಅನ್ನ ಕಂಡು ಜನ ಕೂಡ ಆತಂಕವಾಗಿದ್ದಾರೆ. ಜೊತೆಗೆ ನಮಗೂ ನೋಡ್ತಾ ಇದ್ರೆ ಭಯ ಆಗ್ತಾ ಇದೆ. ಯಾಕಂದ್ರೆ ಅದ್ರೊಳಗೆ ಏನಿದ್ಯೋ, ಏನ್ ಬರ್ದಿದಾರೋ, ಆ ರೆಡ್ ಲೈಟ್ ಬೇಡ ಬ್ಲಿಂಕ್ ಆಗ್ತಾ ಇದೆ, ಏನಾದ್ರೂ ಅನಾಹುತ ಆದ್ರೆ ಏನ್ ಗತಿ ಅನ್ನುವಂತ ಭಯ ಇದೆ. ಸದ್ಯದ ಅಪ್ಡೇಟ್ಸ್ ಏನಿದೆ ರಾಜ್ಕುಮಾರ್? ಖಂಡಿತವಾಗ್ಲೂ ಸುಂದರ, ಬೀದರ್ ಜಿಲ್ಲೆ ಕಳೆದ 2 ದಿನಗಳ ಹಿಂದೆ ಶೂಟೌಟ್ ಆಗಿತ್ತು. ಆ ಹಿನ್ನೆಲೆಯಲ್ಲಿ ಇನ್ನ ಮಾಸೋಗಿನ ಮುಂಚೆ ಹುಮ್ನಾಬಾದ್ ತಾಲೂಕಿನ ಜಲಸಂಗಿ ಗ್ರಾಮದವರು ಇಂದು ಬೆಳಗ್ಗೆ ಭಯಭೀತರಾಗಿದ್ದಾರೆ ಅಂತ ಹೇಳ್ಬೋದು. ಏಕಾಏಕಿ ಆಕಾಶದಿಂದ ಬಂದಿರುವಂತಹ ಏರ್ ಬಲೂನ್ ಏರ್ ಬಲೂನ್ ಅಲ್ಲಿ ಸ್ಯಾಟಲೈಟ್ ಮುಖಾಂತರ ಒಂದು ಎಲೆಕ್ಟ್ರಾನಿಕ್ ಒಂದು ದೊಡ್ಡ ಮಷಿನ್ ಇದೆ. ಆ ಮಷಿನ್ ಗ್ರಾಮದಲ್ಲಿ ಬೀಳುತ್ತೆ. ಆ ಗ್ರಾಮದಲ್ಲಿ ಬಿದ್ದಾಗ ಸಾಕಷ್ಟು ಆ ಗ್ರಾಮದ ಜನರು ಭಯಭೀತರಾಗಿದ್ದಾರೆ ಅಂತ ಹೇಳ್ಬೋದು. ಆ ಗ್ರಾಮದಲ್ಲಿ ಒಂಥರ ಸಂಚಲನೆ ಮೂಡಿಸಿತ್ತು ಅಂತ ಹೇಳ್ಬೋದು. ಆ ಗ್ರಾಮದಲ್ಲಿ ಅಂದ್ರೆ ಮೇಲಿಂದ ಬಿದ್ದಾಗ ಸ್ಯಾಟಲೈಟ್ ಬಿದ್ದಿದೆಯೋ ಅಥವಾ ಬೇರೆ ಏನು ಬಿದ್ದಿದೆಯೋ ಅಂತ ಸಾಕಷ್ಟು ಒಂದು ಗ್ರಾಮಸ್ಥರು ಒಂದು ಭಯಭೀತರಾಗಿದ್ರು. ಆ ಗ್ರಾಮದಲ್ಲಿ ಏರ್ ಬಲೂನ್ ಸಿಕ್ಕಾಪಟ್ಟೆ ಬಹಳಷ್ಟು ದೊಡ್ಡದಾಗಿರುವಂತಹ ಬಲೂನ್ ಬಿದ್ದಿ ಅದರಲ್ಲಿ ಕೂಡ ರೆಡ್ ಲೈಟ್ ಕೂಡ ಒಂದು ಮಿನಿ ಮಿಸ್ತಾ ಇತ್ತು. ಹಾಗಾಗಿ ಆ ಗ್ರಾಮಸ್ಥರು ಸಾಕಷ್ಟು ಭಯಭೀತ ಆಗಿ ಹುಮ್ನಾಬಾದ್ ಪೊಲೀಸ್ ಠಾಣೆಗೆ ಪೊಲೀಸರಿಗೆ ಕರೆ ಮಾಡಿದಾಗ ಪೊಲೀಸರು ಕೂಡ ಸ್ಥಳಕ್ಕೆ ಬಂದು ಅದ್ರ ಮೇಲೆ ಒಂದು ಕನ್ನಡದಲ್ಲಿ ಒಂದು ಬರೆದಿರೋದಿತ್ತು. ಯಾಕಂದ್ರೆ ಇದನ್ನು ಯಾರು ಕೂಡ ಮುಟ್ಟಬೇಡಿ, ಕರೆಕ್ಟ್ ಆಗಿ ನೀವು ಇದು ಕರೆಕ್ಟ್ ಆಗಿ ನೋಡ್ಕೊಂಡು ಸರ್ಕಾರಕ್ಕೆ ಒಪ್ಪಿಸಿದ್ರೆ ನಿಮ್ಗೆ ಒಂದು ಬಹುಮಾನ ಕೊಡ್ತೀನಿ ಅಂತ ಕೂಡ ಅದರಲ್ಲಿ ಒಂದು ಬರೆದಿತ್ತು. ಹಾಗಾಗಿ ಎಲ್ಲೋ ಒಂದ್ ಕಡೆ ಆ ಗ್ರಾಮದ ಜನರು ಸಾಕಷ್ಟು ಒಂದು ಭಯ ಬಿದ್ದಿದ್ರು. ಸ್ಥಳಕ್ಕೆ ಪೊಲೀಸರು ಬಂದು ಇವಾಗ ಆ ಯಂತ್ರನ ತಗೊಂಡು ಪೊಲೀಸ್ ಸ್ಟೇಷನ್ಗೆ ತಗೊಂಡು ಹೋಗಿದ್ದಾರೆ ಅಂತ ಹೇಳ್ಬೋದು. ಓಕೆ, ಥ್ಯಾಂಕ್ ಯು ರಾಜ್ಕುಮಾರ್ ನಿಮ್ಮೆಲ್ಲ ಮಾಹಿತಿಗಾಗಿ. ನಮ್ಮ ಜೊತೆಗೆ ಸದ್ಯಕ್ಕೆ ಭೀಮಾ ರೆಡ್ಡಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಲ್ಲೇ ಪಕ್ಕದ ಗ್ರಾಮದವರು, ಅವ್ರ ಜೊತೆ ಮಾತನಾಡ್ತೀನಿ. ಸರ್ ನಮಸ್ಕಾರ. ನಮಸ್ತೆ ಮೇಡಮ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಮೊನ್ನೆ ಅಷ್ಟೇ ಈ ದರೋಡೆ ಪ್ರಕರಣ ಸಾಕಷ್ಟು ಭಯ ಬೀಳಿಸಿತ್ತು ಬೀದರ್ ಜನತೆಯನ್ನು ಮಾತ್ರ ಅಲ್ಲ, ನಮಗೂ ಕೂಡ ಭಯ ಆಗಿತ್ತು ಆ ದೃಶ್ಯಗಳನ್ನ ಕಂಡಾಗ. ಇವತ್ತು ಈ ಜಲಸಂಗಿ ಗ್ರಾಮದಲ್ಲಿ ಪತ್ತೆಯಾಗಿರುವಂತಹ ಈ ಮೆಷಿನ್ ಇರ್ಬೋದು, ಏರ್ ಬಲೂನ್ ಇರಬಹುದು, ಇದು ಇನ್ನಷ್ಟು ಆತಂಕಕ್ಕೆ ಮನೆ ಮಾಡಿದೆ. ಸದ್ಯಕ್ಕೆ ಏನ್ ಹೇಳ್ತೀರಿ ಸರ್ ಇದ್ರ ಬಗ್ಗೆ? ಇವತ್ ಬೆಳಗ್ಗೆ ಎಲ್ಲರೂ ತಂತಾನೆ ಎದ್ದು ಎಲ್ಲ ಫ್ರೆಶ್ ಆಗ್ತಾ ಇದ್ರು ಜನಗಳು, ಗ್ರಾಮಸ್ಥರು. ಆಗ್ಬೇಕಾದ್ರೆ ಆಕಾಶದಿಂದ ಏನೋ ಬರ್ತಾ ಇದೆ ಗ್ರಾಮಸ್ಥರೆಲ್ಲ ಭಯ ಆದ್ರು. ಭಯ ಆದ ಕೂಡಲೇ ಅದು ಆ ಕಡೆ ಈ ಕಡೆ ಹೊಲದಲ್ಲಿ ಬೀಳುತ್ತೆ, ಗದ್ದೆಯಲ್ಲಿ ಬೀಳುತ್ತೆ ಅನ್ಕೊಂಡಿದ್ರು. ಬಟ್ ಊರಲ್ಲಿ ಬಿದ್ದಿದ್ದಕ್ಕೆ ಒಂದು ಸಣ್ಣ ಮಗುವಿಗೆ ಗಾಯ ಆಗಿದೆ, ಕಾಲಿಗೆ ಏಟಾಗಿದೆ. ಹಾಗೆ ಆ ಮಗುವಿಗೆ ಆಸ್ಪತ್ರೆಗೆ ಸೇರ್ಸಿದ್ದಾರೆ. ಪೊಲೀಸ್ ಇಲಾಖೆ ಬಂದು ಆಸ್ಪತ್ರೆಗೆ ಸೇರ್ಸಿದ್ದಾರೆ. ಬಟ್ ಯಾವುದೇ ಆತಂಕ ಪಡುವಂತ ವಿಷಯ ಇಲ್ಲ ಅಂತ ಪೊಲೀಸ್ ಮಾಹಿತಿ ಹೇಳಿದ್ದಾರೆ. ಅಂದ್ರೆ ಅದ್ ಏನು ಅನ್ನುವಂಥದ್ದು ಏನಾದ್ರು ಕಂಪ್ಲೀಟ್ ಆಗಿ ಗೊತ್ತಾಗಿದ್ಯಾ ಸರ್? ಆ ರೆಡ್ ಲೈಟ್ ಬೇರೆ ಬ್ಲಿಂಕ್ ಆಗ್ತಾ ಇದೆ, ಲೆಟರ್ ಬೇರೆ ಇತ್ತು ಅಂತ ಹೇಳಿದ್ರು. ಅದ್ ಏನು ಅನ್ನೋದೇನಾದ್ರೂ ಕಂಪ್ಲೀಟ್ ಮಾಹಿತಿ ಗೊತ್ತಾಗಿದ್ಯಾ ಹೇಗೆ? ಹೌದು, ಅದು ಏನಂತ ಹೇಳಿದ್ರು, ಇದು ಆಕಾಶದ ಸೂರ್ಯ ಕಿರಣದ ತಾಪಮಾನ ಒಂದು ಸಂಶೋಧನೆ ಮಾಡ್ತೀವಿ ಅಂತ ಹೇಳ್ತಾರೆ. ಅದು ಯಂತ್ರ ಇದೆ ಅಂತ ಹೇಳಿದ್ದಾರೆ. ಅಂದ್ರೆ ಇದು ಎಲ್ಲಿಂದ ಬಂದಿದ್ದು, ಏನು ಆ ಮೆಷಿನ್ ಮೇಲೆ ಏನಾದ್ರೂ ಕಂಪ್ನಿ ನೇಮ್ ಆ ಥರದ್ದು ಏನಾದ್ರು ಮೆನ್ಷನ್ ಆಗಿದ್ಯಾ ಹೇಗೆ?
ಕಂಪ್ನಿಯದು ಒಂದು TRF ಅಂತ ಏನೋ ಬರ್ದಿದ್ದಾರೆ. ಓಕೆ, ಬಟ್ ಕನ್ನಡದಲ್ಲಿ ಬರ್ದಿದ್ದಾರೆ ಮೇಡಮ್. ಕನ್ನಡದಲ್ಲಿ ಬರ್ದಿದ್ದಕ್ಕೆ ನಮಗೊಂದು ಸ್ವಲ್ಪ ಆತಂಕ. ಯಾಕೆಂತಂದ್ರೆ ಇದು ಕನ್ನಡದಲ್ಲಿ ಏನ್ ಬರ್ದಿದ್ದಾರೆ? ಹೈದರಾಬಾದಲ್ಲಿ ಕನ್ನಡದಲ್ಲಿ ಏನ್ ಬರ್ದಿದ್ದಾರೆ? ಅದಕ್ಕೆ ಇದು ಮುಟ್ಬೇಡಿ, ಯಾರು ಇದಕ್ಕೆ ಮುಟ್ಟಿದ್ರೆ ಇದಾಗುತ್ತೆ, ಹಾಗೆ ಇದಕ್ಕೆ ಜವಾಬ್ದಾರವಾಗಿ ನೋಡ್ಕೊಳ್ಳಿ, ಮತ್ತೆ ಯಾರು ನೋಡ್ಕೊಂಡು ನಮಗ್ ಮಾಹಿತಿ ಕೊಡ್ತೀರಿ ಅವರಿಗೆ 3,000 ರೂಪಾಯಿ ಬಹುಮಾನ ಅಂತ ಹೇಳಿ ಬರ್ದಿದ್ದಾರೆ ಪತ್ರದಲ್ಲಿ. ಮತ್ತೆ ಕೆಳಕಂಡೆ ಅವರ ದೂರವಾಣಿ ನಂಬರ್ಗಳನ್ನು ಕೊಟ್ಟಿದ್ದಾರೆ, ಮತ್ತೆ ಪೊಲೀಸ್ ಇಲಾಖೆಗೂ ಮಾಹಿತಿ ಕೊಡಿ ಅಂತ ಹೇಳಿ ಕೊಟ್ಟಿದ್ದಾರೆ. ಬಟ್ ಇದು ಏನಾಗಿದೆ ಅಂತ ಊರಲ್ಲಿ ಬಿದ್ದಿದ ಕಾರಣಕ್ಕಾಗಿ ಜನಗಳಿಗೆ ಏನಾದ್ರು ಆದ್ರೆ ತೊಂದ್ರೆ, ಯಾರು ಇದಕ್ಕೆ ಜವಾಬ್ದಾರಿ ಯಾರು ಅಂತ ಒಂದು ನಮ್ ಪ್ರಶ್ನೆ. ಇವತ್ತಿನ ದಿನದಲ್ಲಿ ಯಾರು ಯಾವ್ದ್ರಲ್ಲಿ ಏನ್ ಇಟ್ಬಿಟ್ಟು ಹಾಕಿರ್ತಾರೆ ಏನು ಗೊತ್ತಾಗಲ್ವಲ್ಲ ಸರ್. ಇಲ್ಲ ಸಡನ್ ಆಗಿ ಬ್ಲಾಸ್ಟ್ ಆಯ್ತು, ಇನ್ನೇನೋ ಒಂದಾಯ್ತು, ಗೊತ್ತಾಗೋದಿಲ್ವಲ್ಲ. 300 kg ವೇಟ್ ಇದೆ ಮೇಡಮ್. ಯಾವಾಗಾದ್ರೂ ಮನೆ ಬಿದ್ರೆ ಮನೆ ನಾಶ ಆಗ್ತಿತ್ತು. ಮತ್ತೆ ಅದು ಬಸ್ ಸ್ಟಾಪ್ ಅಲ್ಲಿ ಬಿದ್ದಿಲ್ಲ. ಬಸ್ ಸ್ಟಾಪ್ ಅಲ್ಲಿ ಬೆಳಗ್ಗೆ ಕಾಲೇಜ್ ಸ್ಟೂಡೆಂಟ್ ಗಳು ಇರ್ತಾರೆ, ವಿದ್ಯಾರ್ಥಿಗಳು ಇರ್ತಾರೆ, ಅಂತ ಸಮಯದಲ್ಲಿ ಬಿದ್ದರೆ ತೊಂದ್ರೆ ಆಗ್ತಾ ಇತ್ತು. ಕರೆಕ್ಟ್ ಸರ್, ರೈಟ್. ಇದಕ್ಕೆಲ್ಲ ಪ್ರಿಪರೇಷನ್ ಮಾಡ್ಬೇಕಾಗಿತ್ತು ಅವರು. ಬಟ್ ಈ ರೀತಿ ಅಲ್ಲ, ಆಗ್ಬಿಟ್ಟು ಅದು ಯಾರು ಎಲ್ಲಿಂದ ಕಳಿಸಿದ್ದಾರೆ ಅನ್ನೋದು ಪೊಲೀಸರು ಸ್ವಲ್ಪ ನೋಡ್ಬೇಕಲ್ಲ ಸರ್. ಇನ್ನ ಎನ್ಕ್ವೈರಿ ಮಾಡ್ತಾ ಇದಾರೆ ಮೇಡಮ್, ಪೊಲೀಸ್ ಸ್ಟೇಷನ್ ಎನ್ಕ್ವೈರಿ ಮಾಡ್ತಾ ಇದಾರೆ. ಆಲ್ ರೈಟ್ ಸರ್, ಥ್ಯಾಂಕ್ ಯು ಪವರ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ.